ಬೆಂಗಳೂರು ಅರಣ್ಯ ಇಲಾಖೆಯಲ್ಲಿ ಭಾರೀ ಹಗರಣದ ಸದ್ದು. ಪರೀಕ್ಷೆ ಪಾಸ್ ಆಗದೇ ಇದ್ರೂ ಪ್ರಮೋಷನ್. ನಕಲಿ ಅಂಕಪಟ್ಟಿ ಸೃಷ್ಟಿಸಿ ಹುದ್ದೆ ಏರಿದ ಆರೋಪ. ಮೇಲಾಧಿಕಾರಿಗಳ ಮೌನ ಈಗ ದೊಡ್ಡ ಸಂಶಯಕ್ಕೆ ಕಾರಣವಾಗಿದೆ. ಕಲಬುರಗಿ ವೃತ್ತ ಅರಣ್ಯ ಇಲಾಖೆ ಕಚೇರಿಯಲ್ಲಿ ಕಳೆದ 20 ವರ್ಷಗಳಿಂದ ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಾ ಇರುವ ಮಹೇಶ್ ಎಂ ಎಂಬ ಸಿಬ್ಬಂದಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಅಧೀಕ್ಷಕ ಹುದ್ದೆಗೆ ಪ್ರಮೋಷನ್ ಪಡೆಯಲು ಇಲಾಖಾ ಪರೀಕ್ಷೆಯ ನಕಲಿ ಅಂಕಪಟ್ಟಿ ಸೃಷ್ಟಿಸಲಾಗಿದೆ ಎಂಬ ಆರೋಪ ಇದೀಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಈ ನಕಲಿ ಅಂಕಪಟ್ಟಿ ಪ್ರಕರಣ ಬೆಂಗಳೂರು ಅರಣ್ಯ ಭವನದಲ್ಲಿ ಪರಿಶೀಲನೆ ವೇಳೆ ಬಯಲಾಗ್ತಾ ಇದೆ. ಪರಿಶೀಲನೆ ವೇಳೆ ದಾಖಲೆಗಳು ಅನುಮಾನಾಸ್ಪದವಾಗಿರುವುದು ಗಮನಕ್ಕೆ ಬರುತ್ತೆ. ತಕ್ಷಣವೇ ಖಡಕ್ ಅಧಿಕಾರಿಯಾಗಿ ಹೆಸರಾದ ಎಪಿಸಿಸಿಎಫ್ ಅನಿಲ್ ಕುಮಾರ್ ರತನ್ ಅವರು ಕೆಪಿಎಸ್ಸಿಗೆ ಪತ್ರ ಬರೆದು ಅಂಕಪಟ್ಟಿಯ ನೈಜತೆಯ ಬಗ್ಗೆ ದೃಢೀಕರಣ ಕೇಳ್ತಾರೆ. ಕೆಪಿಎಸ್ಸಿನಿಂದ ಬಂದ ಮಾಹಿತಿಯ ಪ್ರಕಾರ ಆ ಅಂಕಪಟ್ಟಿ ನಕಲಿ ಎಂಬುದು ಸಾಬೀತಾಗಿರುತ್ತೆ. ಪ್ರಕರಣ ಗಂಭೀರತೆಯನ್ನ ಅರಿತ ಅನಿಲ್ ಕುಮಾರ್ ರತನ್ ಅವರು ಹೆಚ್ಚಿನ ತನಿಖೆಗೆ ಕಲಬುರಗಿ ಸಂಚಾರಿ ದಳಕ್ಕೂ ಪತ್ರ ಬರೆದು ಸೇವಾ ಪುಸ್ತಕ ಪರಿಶೀಲಿಸಿ ಸಂಪೂರ್ಣ ವರದಿ ನೀಡುವಂತೆ ಸೂಚಿಸುತ್ತಾರೆ. ಆದರೆ ಇದೇ ವೇಳೆ ಖಡಕ್ ಅಧಿಕಾರಿಯಾದ ಅನಿಲ್ ಕುಮಾರ್ ರತನ್ ವರ್ಗಾವಣೆಯಾಗ್ತಾರೆ. ಅವರ ವರ್ಗಾವಣೆ ನಂತರ ಈ ಪ್ರಕರಣ ನಿಧಾನವಾಗಿ ಮಸಕಾಗುತ್ತೆ. ಆರೋಪಗಳ ಪ್ರಕಾರ ಕೆಲ ಮೇಲಾಧಿಕಾರಿಗಳು ಈ ಪ್ರಕರಣವನ್ನ ಮುಚ್ಚಿ ಹಾಕಲು ಮುಂದಾಗಿದ್ದಾರೆ ಎನ್ನುವ ಮಾತುಗಳು ಇಲಾಖೆ ಒಳಗೆ ಕೇಳಿ ಬರ್ತಾ ಇವೆ. ಇನ್ನೊಂದೆಡೆ ಟೈಮ್ 9 ನ್ಯೂಸ್ ವರದಿಗಾರ ಜೈರಾಮ್ ಆರ್ಟಿಐ ಮೂಲಕ ಈ ಪ್ರಕರಣದ ಬಗ್ಗೆ ಮಾಹಿತಿ ಹಾಗೂ ಶಿಸ್ತು ಕ್ರಮ ಕುರಿತು ಪ್ರಶ್ನೆ ಕೇಳಿದ್ರೂ ಅರಣ್ಯ ಇಲಾಖೆಯಿಂದ ಯಾವುದೇ ಸ್ಪಷ್ಟ ಉತ್ತರ ನೀಡಿಲ್ಲ. ಮಾಹಿತಿ ಹಕ್ಕಿನ ಕಾನೂನಿಗೂ ಉತ್ತರ ನೀಡದಿರುವುದು ಇದೀಗ ಮತ್ತಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಅತ್ಯಂತ ಸಂಚಲನ ಮೂಡಿಸಿರುವ ಮತ್ತೊಂದು ಅಂಶ ಏನೆಂದರೆ ಮಹೇಶ್ ಎಂ ಅವರಿಗೆ ಪ್ರಮೋಷನ್ ನೀಡುವ ಪ್ರಕ್ರಿಯೆಯಲ್ಲಿ ಬೆಂಗಳೂರು ಅರಣ್ಯ ಇಲಾಖೆಯ ಕಚೇರಿಯ ಹಿರಿಯ ಅಧಿಕಾರಿಗಳಾದ ಮೀನಾಕ್ಷಿ ನೇಗಿ ಐಎಫ್ಎಸ್, ಶಾಶ್ವತಿ ಮಿಶ್ರಾ ಐಎಫ್ಎಸ್ ಹಾಗೂ ಕೇಸ್ ವರ್ಕರ್ ನಮಿತಾ ಅವರು ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಸಹಕರಿಸಿದ್ದಾರೆ ಎನ್ನುವ ಗಂಭೀರ ಆರೋಪ ಕೇಳಿಬಂದಿದೆ. ನಕಲಿ ಅಂಕಪಟ್ಟಿ ಸೃಷ್ಟಿಸಿ ಪ್ರಮೋಷನ್ ಪಡೆದರೆ ಅದು ಕೇವಲ ಒಬ್ಬ ಸಿಬ್ಬಂದಿಯ ತಪ್ಪೆ ಅಥವಾ ಇದರ ಹಿಂದೆ ದೊಡ್ಡ ಮಟ್ಟದ ಸಂಚು ಇದೆಯೇ ಎಂಬ ಪ್ರಶ್ನೆ ಇದೀಗ ಎದ್ದಿದೆ. ಪರೀಕ್ಷೆ ಪಾಸ್ ಆಗದವರಿಗೆ ಪ್ರಮೋಷನ್ ನೀಡಿದ್ರೆ ಇಲಾಖೆಯ ನಿಯಮಗಳು ಕೇವಲ ಕಾಗದದಲ್ಲಿ ಉಳಿದಿವೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. 20 ವರ್ಷಗಳಿಂದ ಒಂದೇ ಕಚೇರಿಯಲ್ಲಿ ಕೆಲಸ, ನಕಲಿ ದಾಖಲೆ ಆರೋಪ, ಪರಿಶೀಲನೆ ವೇಳೆ ಬಯಲು, ಕೆಪಿಎಸ್ಸಿ ದೃಢೀಕರಣ, ತನಿಖೆ ಆದೇಶ, ಅಧಿಕಾರಿಯ ವರ್ಗಾವಣೆ, ನಂತರ ಪ್ರಕರಣ ಮೌನ, ಈಗ ವಿವಾದಾತ್ಮಕ ಪ್ರಮೋಷನ್. ಈ ಎಲ್ಲ ಬೆಳವಣಿಗೆಗಳು ಅರಣ್ಯ ಇಲಾಖೆಯ ಕಾರ್ಯಪದ್ಧತಿಗೆ ದೊಡ್ಡ ಕಲೆ ತಂದಿವೆ. ಈ ಪ್ರಕರಣದಲ್ಲಿ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇಲ್ಲವಾದರೆ ಅರಣ್ಯ ಇಲಾಖೆಯ ವಿಶ್ವಾಸಾರ್ಹತೆಗೆ ಭಾರಿ ಧಕ್ಕೆಯಾಗಲಿದೆ ಎಂಬ ಆತಂಕ ವ್ಯಕ್ತವಾಗ್ತಾ ಇದೆ. ಅರಣ್ಯ ಇಲಾಖೆಯ ಈ ಕರ್ಮಕಾಂಡಕ್ಕೆ ಅಂತಿಮ ಉತ್ತರ ಯಾವಾಗ? ಸರ್ಕಾರ ತನಿಖೆ ನಡೆಸ್ತಾ ಇದೆಯೇ? ನಕಲಿ ಅಂಕಪಟ್ಟಿ ಪ್ರಕರಣದಲ್ಲಿ ಯಾರು ಶಾಮೀಲಾಗಿದ್ದಾರೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ. ಇದು ಟೈಮ್ 9 ನ್ಯೂಸ್ ಕಲಬುರಗಿ.